ಸರ್, ಈಗ ಶೃಂಗೇರಿ ಕ್ಷೇತ್ರದಲ್ಲಿ ಭಾಳಷ್ಟು ಕಡೆ ಕೊಪ್ಪ ಶೃಂಗೇರಿ ಅಂಥೇಳಿ ಭಾಳಷ್ಟು ಕಡೆ ಈ ಸಾರಿ ಮಳೆಗಾಲದಲ್ಲಿ ಭಾಳ ತೊಂದರೆ ಆಗಿದೆ ಜನರಿಗೆ. ಒಂದು ಕಡೆಯಿಂದ ಗುಡ್ಡ ಕುಸಿತಾಗಿದೆ, ಇನ್ನೊಂದು ಕಡೆ ನೆರೆ ಎಲ್ಲ ಬಂದುಬಿಟ್ಟು ರೋಡ್ ಎಲ್ಲ ಬ್ಲಾಕ್ ಆಗಿದೆ. ಈಗ ಗುಡ್ಡ ಕುಸಿದ ಬಗ್ಗೆ ಭಾಳಷ್ಟು ಕಡೆ ಅಂತ ಹೇಳಕ್ಕೆ ಹೋದರೆ, ಒಂದು ಇದು ದರ್ಗಾ ಅಂಥೇಳಿ ತೊಗೊಳ್ಬೋದು, ಇನ್ನೊಂದು ಇಲ್ಲಿ ಆನೆಗುಂದದಲ್ಲಿ ಒಂದು ಗುಡ್ಡ ಕುಸಿದಿದೆ. ಅದರಲ್ಲಿ ಯಾಕೆಂದರೆ ಭಾಳಷ್ಟು ಒಂದು ಪ್ರಮಾಣದಲ್ಲಿ ಕುಸಿದಿರೋದು. ಮತ್ತು ಒಂದು 4 ವರ್ಷದಲ್ಲಿ ಮುಂಚೆ ಹೆಗ್ಗಾರ್ ಕೊಡುಗೆ ಅಂತ ಅಲ್ಲಿ ಕೂಡ ರೋಡ್ ಕುಸಿದ್ಬಿಟ್ಟು ಅಲ್ಲೇನು ಕಾಮಗಾರಿನೇ ಆಗಿಲ್ಲ ಅಂಥೇಳಿ ದೂರುಗಳೆಲ್ಲ ಬರ್ತಾ ಇದೆ. ರಸ್ತೆ ಅಲ್ಲಿ ಒಂದು ಸ್ವಲ್ಪ ಬಾಕಿ ಇದೆ, ಅದು ಹೋಗ್ಬಿಟ್ರೆ ಪೂರ ಹೋಗ್ಬಿಡುತ್ತೆ. ಮತ್ತು ಈ ಸರಿ ಈ ಪ್ರವಾಹದಲ್ಲಿ ಇಲ್ಲಿ ನೆಮ್ಮಾರು ಸೇತುವೆ, ತೂಗು ಸೇತುವೆ ಏನಿದೆ, ಅಲ್ಲಿ ಭಾಳಷ್ಟು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂಥದ್ದು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಸೇತುವೆ ಒಂದು ಹೋಗಿಬಿಟ್ಟು ಅಲ್ಲಿ ಜನರಿಗೆ ಭಾಳ ತೊಂದರೆ ಆಗಿಬಿಟ್ಟಿದೆ. ಮತ್ತು ಈ ನೆಮ್ಮಾರು ಮಾರ್ಗದಲ್ಲೂ ಕೂಡ ಹಾಗೇನೆ, ಅಲ್ಲಿ ನ್ಯಾಷನಲ್ ಹೈವೇ ಏನಿದೆ, ಆ ಹೈವೇಲಿ ಭಾಳಷ್ಟು ಇದಾಗಿದೆ, ರಸ್ತೆ ಕುಸಿತ ಆಗಿಬಿಟ್ಟು ಇದಾಗಿದೆ. ಅದ್ರ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ? ನೋಡಿ, ಈಗಾಗಲೇ ತಮಗೆ ಗೊತ್ತಿದೆ, ಕಳೆದ ಸುಮಾರು 6-7 ವರ್ಷಗಳಿಂದ ನಿರಂತರವಾಗಿ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಭೂಕುಸಿತ ಸಂಭವಿಸ್ತಾ ಇದೆ. ಭೂಕುಸಿತ ಯಾಕೆ ಸಂಭವಿಸ್ತಾ ಇದೆ ಏನು ಅನ್ನೋದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋಕ್ಕೆ ಹೋಗುತ್ತೆ. ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಗುಡ್ಡಗಳನ್ನ ಮಟ್ಟ ಮಾಡೋವಂಥದ್ದು, ಮನೆಗಳನ್ನ, ರೆಸಾರ್ಟ್ಗಳನ್ನ ಕಟ್ತಕ್ಕಂಥದ್ದು. ಇದು ಮಾಡಬೇಕಾದ್ರೆ ಭಾಳ ಅತ್ಯಂತ ಜಾಗರೂಕತೆ ವಹಿಸಬೇಕು. ಈಗಾಗಲೇ ತಜ್ಞರೇ ಹೇಳಿದ್ದಾರೆ ಇವೆಲ್ಲ ಕಾರಣಗಳು ಅಂತೇಳಿ. ಮೇಲ್ಮಟ್ಟ ಮಾಡಿದ್ಕೋಲೆ ನೀರು ಆ ಗುಡ್ಡದಿಂದ ಹರಿದೋಗೋ ನೀರಲ್ಲಿ ಹಿಂಗುತ್ತೆ, ಹಿಂಗಾದ ಕೆಳಗಡೆ ಭೂಮಿ ತೇವಾಂಶ ಆಗುತ್ತೆ, ಅದು ಕೆಳಗಡೆ ಬಂಡೆಗಳಿರ್ತದೆ, ಅದು ತೇವಾಂಶ ಆಗುತ್ತೆ, ಅದು ಸಮೇತ ಜಾರ ಅಂಥದನ್ನು ನಾವು ನೋಡ್ತೀವಿ. ಕೊಡಗಿನಲ್ಲಾಯಿತು, ಚಿಕ್ಕಮಗಳೂರಿನಾಯಿತು, ಕೇರಳದಲ್ಲಾಯಿತು, ಈ ಬಹುಭಾಗದಲ್ಲಿ ಈ ರೀತಿಯ ಅನಾಹುತಗಳು ಅನೇಕ ವರ್ಷಗಳಿಂದ ಆಗ್ತಾಯಿದೆ. ವಿಶೇಷವಾಗಿ ಕಳೆದ ಬಾರಿ ನೀವು ಯಾವುದು ಆಗಿಲ್ಲ ಅದನ್ನು ಹೇಳಿದ್ರಿ. ಬಸರಿಕಟ್ಟೆ ಸೇತುವೆ ಏನಾಗಿತ್ತು, ಕಂಪ್ಲೀಟ್ ಮುರ್ಕೊಂಡು ಬಿದ್ದೋಗಿತ್ತು. ಅದನ್ನು ತುಂಬ ಉತ್ತಮವಾಗಿ ಅಲ್ಲಿ ಇದು ಮುಂದೆ ಯಾವುದೇ ಸಮಸ್ಯೆ ಬರದ ರೀತಿ ಸುಮಾರು 4 ಕೋಟಿ ವೆಚ್ಚದಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದೀವಿ. ನೇರ್ಲುಕುಡಿಗೆ ಸೇತುವೆ, ಇಲ್ಲೇ ಶೃಂಗೇರಿಯಿಂದ ಬೇಗಾರ್ ಸಂಪರ್ಕ ಅಂತ ರಸ್ತೆ, ಬೇಗಾರ್ ಮುಖಾಂತರ ಆಗುಂಬೆ ಘಾಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗುವಂಥ, ತೀರ್ಥಹಳ್ಳಿಗೆ ಹೋಗುವಂಥ ಸಂಪರ್ಕ ರಸ್ತೆ ಕುಸಿದೋಗಿತ್ತು. ಅದು ಆಲ್ಮೋಸ್ಟ್ ಆಲ್ 90 ಭಾಗ ಮುಗಿಸಿದ್ವಿ, ಅದು ಕಾಮಗಾರಿ ಆಗ್ತಾಯಿದೆ. ಇನ್ನು ಹೆಗ್ಗಾರ್ ಕೊಡುಗೆದು ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ, ಏನು ಬಂದು ಅನುದಾನದಲ್ಲಿ ಇದನ್ನು 2 ಮಾಡಿದ್ದೀವಿ. ಮುಂದಿನ ದಿನಗಳು ಅದನ್ನು ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ಮತ್ತು ಈ ಸಾರಿ ಎಲ್ಲೆಲ್ಲಿ ಭೂ ಕುಸಿತ ಆಗಿದೆ ಅದಕ್ಕೆ ತಾತ್ಕಾಲಿಕವಾಗಿ ಮರಳು ಮೂಟೆ ಇಡೋ ಅಂಥದ್ದು, ಎಂಸ್ಯಾಂಡ್ ಬ್ಯಾಗ್ ಇಡೋ ಅಂಥದ್ರ ಬಗ್ಗೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ, ಮತ್ತು ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಸಕಲೇಶ್ಪುರ, ಶಿರಾಡಿ ಘಾಟಿಗೆ ಹೋಗಿ ಭೇಟಿ ಕೊಟ್ಟಿದ್ದಾರೆ, ಕೊಡಗಲ್ಲಿ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಇನ್ನು ಅನೇಕ ಭಾಗಗಳಲ್ಲಿ ಎಲ್ಲೆಲ್ಲಿ ಫ್ಲಡ್ ಆಯಿತು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ, ಅವರು ಸೂಚನೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿಗೂ ಇವತ್ತು ಮೊನ್ನೆ ಕಳೆದ ವಾರ ಜಿಲ್ಲಾ ಉಸ್ತುವಾರಿ ಸಚಿವರು, ಇಂಧನ ಸಚಿವ ಅಂತ ಜಾರ್ಜ್ ಸಾಹೇಬರು ಬಂದು ಭೇಟಿ ಕೊಟ್ಟು ಕೆಲವು ಸೂಚನೆಗಳನ್ನು ಕೊಟ್ಟೋಗಿದ್ದಾರೆ. ಇವತ್ತು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಮತ್ತು ನಮ್ಮ ಇನ್ಚಾರ್ಜ್ ಸೆಕ್ರೆಟರಿ ರಾಜೇಂದ್ರ ಸಿಂಗ್ ಕಟಾರಿಯಾ, ನಾವೆಲ್ಲ ಒಳಗೊಂಡಂತೆ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಹೋಗಿ ನಾವು ವೀಕ್ಷಣೆ ಮಾಡಿದ್ದೀವಿ. ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇದೆ ಹಂತವಾಗಿ, ಅದ್ರ ಪ್ರಕಾರ ನಾವು ಅದನ್ನು ರಿಸ್ಟೋರ್ ಮಾಡೋಂಥ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ. ರಾಷ್ಟ್ರೀಯ ಹೆದ್ದಾರಿ ಎಲ್ಲೆಲ್ಲಿ ಭೂ ಕುಸಿತ ಆಗಿದೆ ಈಗಾಗಲೇ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ನೋಡಿ, ಜಾರ್ಜ್ ಸಾಹೇಬರು PWD ರಾಷ್ಟ್ರೀಯ ಹೆದ್ದಾರಿ ನಿರ್ವಹಣಾ ಯಾರು ಮಾಡ್ತಾರೋ ಅವರಿಗೆ ಸೂಚನೆಗಳು ಮತ್ತು ಪತ್ರ ಮುಖೇನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ರಿಸ್ಟೋರ್ ಮಾಡೋಂಥ ಕೆಲಸಗಳನ್ನು ಮಾಡ್ತೀವಿ ಅನ್ನೋಂಥ ಭರವಸೆನೂ ಕೂಡ ನೀಡಿದ್ದಾರೆ. ಸದ್ಯದಲ್ಲೇ ನಾವೆಲ್ಲರೂ ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಅಂತ ಜಾರ್ಜ್ ಸಾಹೇಬರು ಹೋಗಿ ಮುಖ್ಯಮಂತ್ರಿಗಳನ್ನು ಮೀಟ್ ಮಾಡಿ ಹೆಚ್ಚುವರಿ ಅನುದಾನವನ್ನು ಕೇಳ್ತೇವೆ. ಇವತ್ತು ಕೂಡ ನಾವು ಕಂದಾಯ ಸಚಿವ ಅಂತ ಕೃಷ್ಣ ಬೈರೇಗೌಡರಿಗೆ ಪತ್ರನೂ ಕೂಡ ಕೊಟ್ಟಿದ್ದೀವಿ. ಸರ್, ಈಗ ಭಾಳಷ್ಟು ಶೃಂಗೇರಿ ಕ್ಷೇತ್ರದ ಜನರು ಎಲ್ಲ ಒಂದು ದೂರು ಇದೆ, ಏನಂತ ಹೇಳಿದ್ರೆ, ಈಗ ನಮ್ಮ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ರು, ಒಂದು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಇಮಿಡಿಯೇಟಾಗಿ ಕ್ರಮ ಕೈಗೊಳ್ಳಲ್ಲ. ಕೆಲವೊಂದು ಸತಿ 2-3 ವರ್ಷಗಳು ಲೇಟಾಗಿ ಹೋಗುತ್ತೆ. ಹಿಂಗಿದ್ದೆಲ್ಲ ದೂರುಗಳು. ಹೋದ ಸರಿ ಅತಿವೃಷ್ಟಿ ಏರಿಯಾ ಅಂತ ಘೋಷಣೆ ಆಯಿತು. ಯಾರ್ಯಾರು ಮನೆ ಕಳ್ಕೊಂಡವ್ರೆಲ್ಲರಿಗೂ 5 ಲಕ್ಷ ಕೊಟ್ಟಿದ್ದೀವಿ. ಯಾರ್ಯಾರು ಒಂದು 2-3 ಜನ ಅಕಾಲಿಕ ಮರಣಕ್ಕೆ ತುತ್ತಾದ್ರು ಅವ್ರಿಗೆ 5 ಲಕ್ಷ ಕೊಟ್ಟಿದ್ದೀವಿ. ಜಾನುವಾರಿಗೆ ಏನೇನು ನಮ್ಮ ವೆಟರ್ನರಿ ಡಾಕ್ಟ್ರ್ ಏನೇನು ವ್ಯಾಲ್ಯೂಯೇಷನ್ ಕೊಡ್ತಾರೆ ಅದನ್ನು ಪೂರ್ತಿ ಪಾವತಿ ಮಾಡಿದ್ದೀವಿ. ಬೆಳೆ ಹಾನಿಗೆ ವಿಮೆ ಕೊಟ್ಟಿದ್ದೀವಿ.
ಪರಿಹಾರ ಕೊಟ್ಟಿದ್ದೀವಿ. ಇಡೀ ಕ್ಷೇತ್ರದಲ್ಲಿ ಗುಂಡಿ ಮುಚ್ಚೋ ಕೆಲಸ ಮಾಡಿದ್ದೀವಿ. ಎಲ್ಲೆಲ್ಲಿ ಅನಾಹುತ ಆಗಿದೆ ಅಲ್ಲಿ ರಿಸ್ಟೋರ್ ಮಾಡೋಂಥ ಕೆಲಸ ಮಾಡಿದ್ದೀವಿ. ಒಂದೆರಡು ಬಾಕಿ ಇದೆ, ಎಲ್ಲದನ್ನು ಒಂದೇ ಸರಿ ಮಾಡೋಕ್ಕೆ. ಈ ಸಾರಿ ಅಲ್ಲಿ ಕೊಪ್ಪ ತಾಲೂಕಲ್ಲೂ ಕೂಡ ಅಂಧಗಾರ ಅಂತ ಹೇಳಿ ಅಲ್ಲಿ ರಸ್ತೆ ಕುಸಿದ್ಬಿಟ್ಟು ಒನ್ ವೇ ಅಲ್ಲೇ ಒಳದರಿಂದ ವೆಹಿಕಲ್ಗಳೆಲ್ಲ ಓಡಾಡ್ತಾ ಇದೆ. ಅದನ್ನು ಇವತ್ತು ನೋಡಿದ್ದೀವಿ, ವೀಕ್ಷಣೆ ಮಾಡಿದ್ದೀವಿ. ಅದನ್ನ ತಾತ್ಕಾಲಿಕ ಸ್ಯಾಂಡ್ ಬ್ಯಾಗ್ ಇಟ್ಟು ಅದನ್ನು ರಿಸ್ಟೋರ್ ಮಾಡೋಕ್ಕೆ ಹೇಳಿದ್ದಾರೆ. ತಜ್ಞರು ಕರೆಸಿ ಎಸ್ಟಿಮೇಷನ್ ಮಾಡಿಸಿ ನೇರ್ಲುಕುಡಿಗೆ ಸೇತುವೆ ಯಾವ ರೀತಿ ಮಾಡೋದು, ಆಮೇಲೆ ಇದು ಬಸ್ಸಿಕಟ್ಟೆ ಸೇತುವೆ ಯಾವ ರೀತಿ ಮಾಡೋದು, ಅಲ್ಲ ಇದು ನಮ್ಮ ಕೊಗರೆ ಸೇತುವೆ ಆ ರೀತಿ ಮಾಡ್ತೀವಿ. ಸರ್, ಈಗ ನೀವು ಇಲ್ಲಿ ದರ್ಗಾ ನೋಡಿದ್ರಲ್ಲ, ಈ ಒಂದು ಸ್ಪಾಟ್, ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ? ಇದಕ್ಕೀಗ ತಾತ್ಕಾಲಿಕವಾಗಿ ಸ್ಯಾಂಡ್ ಬ್ಯಾಗ್ ಇಟ್ಟು ಪ್ರೊಟೆಕ್ಟ್ ಮಾಡೋಂಥ ಕೆಲಸನ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸ್ಯಾಂಡು ಬಂದು ಬಿದ್ದಿದೆ. ಇದಾದ ನಂತರ ನಾವು ಸಂಬಂಧಪಟ್ಟಂಥ ಇಲಾಖೆ ಮನವಿ ಮಾಡಿ ಮುಂದೆ ತಜ್ಞರು ಕರೆಸಿ ಇಲ್ಲೊಂದು ವಾಲ್ ನಿರ್ಮಾಣ ಮಾಡೋಂಥ ಕೆಲಸಗಳು ಮಾಡ್ತೀವಿ. ಹಿಂದೆ ಕೆಳಗಡೆ ಒಂದು ವಾಲ್ ನಿರ್ಮಾಣ ಆಗಿತ್ತು, ಅದು ಕೂಡ ಕುಸಿತೋಯ್ತು. ಮೇಲ್ಗಡೆ ತಜ್ಞರು ಕರೆಸಿ ಈಗ ಬಂದು ಬೋರ್ ಕೊರೆಯೋಕ್ಕಾಗೋದಿಲ್ಲ. ಎಷ್ಟು ಆಳದಿಂದ ಅದನ್ನು ವಾಲ್ ತರಬೇಕು, ಕೆಳಗಡೆ ಕಲ್ಲಿದೆಯೋ ಅಥವಾ ಮಣ್ಣಿದೆಯೋ ಅದನ್ನು ಸೈಂಟಿಫಿಕಲಿ ಯಾವ ರೀತಿ ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ ಇದೆಯೋ ಸರ್, ಇದಕ್ಕೆ ಶಾಶ್ವತವಾಗಿ ಏನಾದರೂ ಅದೇ ವಾಲ್ ನಿರ್ಮಾಣ ಮಾಡೋಂಥದ್ದು ಶಾಶ್ವತ. ಅದಕ್ಕೆ ತಜ್ಞರು ಏನು ಪ್ಲಾನ್ ಆ್ಯಂಡ್ ಎಸ್ಟಿಮೇಟ್ ಕೊಡ್ತಾರೆ ಅದ್ರ ಪ್ರಕಾರ ನಿರ್ಮಾಣ ಒಂದು ಅಂದಾಜು ಎಷ್ಟು ಇದರಲ್ಲಿ ಮುಂದಿನ ದಿನಗಳಲ್ಲಿ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ತೀವಿ. ಈಗ ಒಂದೆಲ್ಲ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಈ ಸಾರಿ ಆಗ್ಬೋದಾ ಸರ್? ಈ ಸಾರಿ ಮಾಡುವಂಥ ಎಲ್ಲ ಪ್ರಯತ್ನ ಮಾಡ್ತೀವಿ, ಪ್ರೊಟೆಕ್ಟ್ ಮಾಡೋಂಥ ಕೆಲಸ ಮಾಡ್ತೀವಿ. ನೆಕ್ಸ್ಟ್ ತೊಂದರೆ ಕನಿಷ್ಠ ಕೆಳಗಡೆ ಒಂದು ಅರ್ಧ ವಾಲ್ನಾರು ಮಾಡಿ ಯಾವುದೇ ರೀತಿ ಹಾನಿ ಆಗದಲ್ಲೇ ಇರೋ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ನೋಡ್ತಾ ಇರಿ ವಾರ್ತಾ ಸಾರಥಿ, ಇದು ನಿಮ್ಮಿಂದ ನಿಮಗಾಗಿ.